ಬಹುಶಃ ಇವರು ಮೂಡಾದಲ್ಲಿ ಏನೂ ಇಲ್ಲದೇ ಇರೋ ವಿಚಾರನ ಎತ್ಕೊಂಡಿದ್ದಾರೆ. ಮೂಡಾದಲ್ಲಿ ಒಂದಿಷ್ಟು ಹಗರಣ ಇದೆ. ಈಗ ನಾವು ಜುಡಿಷಿಯಲ್ ಕಮಿಟಿ ಮಾಡಿದ್ದೀವಲ್ಲ, ತಡ್ಕೊಳ್ಳಿ, ಒಂದು 2 ತಿಂಗಳು ಗೊತ್ತಾಗುತ್ತೆ ಅವ್ರಿಗೆ ಯಾರ್ಯಾರಿಗೆ ಕುತ್ತಿಗೆಗೆ ಬರುತ್ತೆ ಅಂತೇಳಿ ಕಾದು ನೋಡಿ. ಕುಮಾರಸ್ವಾಮಿಯವರು, ಜೊಲ್ಲೆ ಮೇಡಮು, ಜನಾರ್ದನ್ ರೆಡ್ಡಿ, ನಿರಾಣಿಯವರಿಗೆ 6 ತಿಂಗಳು 1 ವರ್ಷಗಟ್ಟಲೆ ತನಿಖೆ ಮುಗಿದು ಕ್ರಮ ತಗೊಳ್ಳೋದಕ್ಕೆ ಪರ್ಮಿಷನ್ ಕೇಳಿದ್ರೆ ಕೊಡೋಕ್ಕಾಗಿಲ್ಲ. ಸಿದ್ದರಾಮಯ್ಯನವ್ರು ವಿಚಾರಣೆ ಇಲ್ಲದೆ ಇರ್ತಕ್ಕಂಥದ್ದನ್ನ ಇವ್ರು ಪ್ರಾಸಿಕ್ಯೂಷನ್ ಕೇಳಿದ ತಕ್ಷಣ ಅವ್ರು ಹೇಳಿದ ತಕ್ಷಣ ರಾಜೀನಾಮೆ ಕೇಳೋಕ್ಕಾಗತ್ತಾ? ಇದೇ ಅಲ್ಲಪ್ಪ, ಲೋಕಾಯುಕ್ತ ಸಂಸ್ಥೆ ತನಿಖೆ ಆಗಿದೆಯಲ್ಲ, ಸುಪ್ರೀಂ ಕೋರ್ಟಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರಲ್ಲ ತನಿಖೆ ಮಾಡಬೇಕು ಅಂತ. ಅದನ್ನು ನಾವೆಲ್ಲ ಕೇಳ್ತಾ ಇರೋದು. ಆಗೋಗಿರೋ ತನಿಖೆಯನ್ನು ಯಾಕೆ ಗವರ್ನರ್ ಅವರು ಇಟ್ಕೊಂಡಿದ್ದಾರೆ ಅಂತ. ಬಹುಶಃ ಇವರು ಮೂಡಾದಲ್ಲಿ ಏನೂ ಇಲ್ಲದೇ ಇರೋ ವಿಚಾರನ ಎತ್ಕೊಂಡಿದ್ದಾರೆ. ಮೂಡಾದಲ್ಲಿ ಒಂದಿಷ್ಟು ಹಗರಣ ಇದೆ. ಈಗ ನಾವು ಜುಡಿಷಿಯಲ್ ಕಮಿಟಿ ಮಾಡಿದ್ದೀವಲ್ಲ, ತಡ್ಕೊಳ್ಳಿ, ಒಂದು 2 ತಿಂಗಳು ಗೊತ್ತಾಗುತ್ತೆ ಅವ್ರಿಗೆ ಯಾರ್ಯಾರಿಗೆ ಕುತ್ತಿಗೆಗೆ ಬರುತ್ತೆ ಅಂತೇಳಿ ಕಾದು ನೋಡಿ. ಕುಮಾರಸ್ವಾಮಿಯವರು, ಜೊಲ್ಲೆ ಮೇಡಮು, ಜನಾರ್ದನ್ ರೆಡ್ಡಿ, ನಿರಾಣಿಯವರಿಗೆ 6 ತಿಂಗಳು 1 ವರ್ಷಗಟ್ಟಲೆ ತನಿಖೆ ಮುಗಿದು ಕ್ರಮ ತಗೊಳ್ಳೋದಕ್ಕೆ ಪರ್ಮಿಷನ್ ಕೇಳಿದ್ರೆ ಕೊಡೋಕ್ಕಾಗಿಲ್ಲ. ಸಿದ್ದರಾಮಯ್ಯನವ್ರು ವಿಚಾರಣೆ ಇಲ್ಲದೆ ಇರ್ತಕ್ಕಂಥದ್ದನ್ನ ಇವ್ರು ಪ್ರಾಸಿಕ್ಯೂಷನ್ ಕೇಳಿದ ತಕ್ಷಣ ಅವ್ರು ಹೇಳಿದ ತಕ್ಷಣ ರಾಜೀನಾಮೆ ಕೇಳೋಕ್ಕಾಗತ್ತಾ? ಇದೇ ಅಲ್ಲಪ್ಪ, ಲೋಕಾಯುಕ್ತ ಸಂಸ್ಥೆ ತನಿಖೆ ಆಗಿದೆಯಲ್ಲ, ಸುಪ್ರೀಂ ಕೋರ್ಟಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರಲ್ಲ ತನಿಖೆ ಮಾಡಬೇಕು ಅಂತ. ಅದನ್ನು ನಾವೆಲ್ಲ ಕೇಳ್ತಾ ಇರೋದು. ಆಗೋಗಿರೋ ತನಿಖೆಯನ್ನು ಯಾಕೆ ಗವರ್ನರ್ ಅವರು ಇಟ್ಕೊಂಡಿದ್ದಾರೆ ಅಂತ.